ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು ಅಶ್ವಿನಿ ಮೇಡಮ್ ಅವರ ಕಣ್ಣೀರ ಕಥೆಯನ್ನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಮರೀದೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಒಂದು ಕಾಮೆಂಟ್ ಅನ್ನ ಮಾಡಿ. ಅದೇ ರೀತಿ ಅಶ್ವಿನಿ ವರ್ಸಸ್ ಗಿಲ್ಲಿ ಗುರು ಯಾರ್ದು ಮಿಸ್ಟೇಕು, ಏನ್ ನಡೀತಾ ಇದೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಗುರು ನೀವು ಮಾಡೋ ಒಂದೊಂದು ಕಮೆಂಟ್ ಇಂದನೂ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸ್ ಬರುತ್ತೆ, ಅಶ್ವಿನಿ ಅವ್ರದ್ದು ಕರೆಕ್ಟಾ ಗಿಲ್ಲಿದ್ ಕರೆಕ್ಟಾ ಏನು ಅಂತ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ನನ್ನ ಒಪಿನಿಯನ್ ಏನಿದೆ ಅದನ್ನ ನಾನು ಆನೆಸ್ಟ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಿದ್ರೆ ಅದು ಮನ್ಸಲ್ಲಿ ಹೇಳ್ತೀನಿ ಗುರು, ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತೀನಿ. ಸ್ವಲ್ಪ ಇವತ್ತು ಸ್ಪೈಸಿಯಾಗಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರು ಏನಾದರೂ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ಅನ್ಸಿದ್ದು ನಾನು ಮಾತಾಡ್ಬಿಡ್ತೀನಿ ಗುರು. ನನ್ನ ಎಪಿಸೋಡ್ ಅಂತೂ ನಿಜವಾಗ್ಲೂ ಒಂಥರ ಮಿಕ್ಸ್ಡ್ ಥರ ಇತ್ತು ಗುರು. ಪರವಾಗಿಲ್ಲ, ಓಕೆ ಥರ ಎಪಿಸೋಡು. ಬಟ್ ಸೀರಿಯಲ್ ಥರ ತುಂಬ ಡ್ರ್ಯಾಗ್ ಮಾಡ್ತಾ ಇದ್ದಾನೆ ಗುರು ಬಿಗ್ ಬಾಸು. ಆ ಎಪಿಸೋಡ್ ಆಗೋದು ಯಾವಾಗೋ, ಆ ಲೈವಲ್ಲಿ ಬರೋದು ಯಾವಾಗೋ, ಒಂದಕ್ಕೊಂದು ಲಿಂಕೇ ಆಗ್ತಾ ಇಲ್ಲ ಗುರು. ಅವತ್ತಿಂದ ಅವತ್ತು ಹಾಕ್ಬಿಟ್ರೆ ಯಾವ ತಲೆನೋವು ಇರಲ್ಲ. ಸಿಕ್ಕಾಪಟ್ಟೆ ಬಿಗ್ ಬಾಸ್ ಎಡಿಟಿಂಗ್ಗೆ ವರಸ್ಟ್ ಹೇಳ್ಬೇಕು ಗುರು. ಈ ಸೀಸನ್ ವರಷ್ಟು. ಚಲೋ ಎಪಿಸೋಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಆ ಎಡಿಟಿಂಗ್ ಕತೆ ಯಾಕೆ, ಸ್ಟಾರ್ಟಿಂಗ್ ಅಲ್ಲೇ ಈ ರಾಶಿಕಾ ಮತ್ತೆ ಜಾನ್ವಿ ಇಬ್ಬರದು ಶುರುವಾಗುತ್ತೆ. ಟಾಸ್ಕ್ ಆಗೋಗಿರುತ್ತೆ. ಗಲಾಟೆ ಏನು, ಅವ್ರಿಬ್ರು ಜಗಳ ಮಾಡ್ಕೊಂಡಿರ್ತಾರಲ್ವ. ಜಾನ್ವಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರಲ್ವ, ಏಯ್ ಅಂತ. ಏನ್ ಕದಾರ ಕೊಟ್ಟಿರ್ಲಲ್ವ ಎಕ್ಸ್ಪ್ರೆಷನ್. ನಿಜವಾಗ್ಲಿ ಜಾನ್ವಿನ ನೋಡಿದ್ರೆ ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಗುರು. ಒಪ್ಕೋತಾ ಇದ್ದಾರೆ ಕ್ಲಿಯರ್ ಕಟ್ ಆಗಿ, ಫಸ್ಟ್ ನಾನೇ ಈ ತರ ಡೌರಾಣಿ ಅಂತ ಸ್ಟಾರ್ಟ್ ಮಾಡಿದ್ದು ಅಂತ. ಮತ್ತೆ ಇವರು ಚೀಪು. ಇಬ್ರು ಕೂಡ ನಿಜವಾಗ್ಲು ಆ ಈಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಮಾತಾಡದೆ ಗೇಮ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು. ಜಾನ್ವಿ ಹೇಳ್ತಾರೆ ಇದು ಸ್ಟ್ರಾಟರ್ಜಿ ಅಂತ ಅಂದ್ಬಿಟ್ಟು. ಇದಾ ಗುರು ಸ್ಟ್ರಾಟರ್ಜಿ? ವ್ಯಕ್ತಿತ್ವ ಆಟದಲ್ಲಿ ತೋರಿಸ್ಬೇಕಾಗಿರೋ ವ್ಯಕ್ತಿತ್ವ ಇದಾ? ಆ ಥರ ಯಾರಾದ್ರೂ ಮಾತಾಡ್ತಾರ? ಅಷ್ಟು ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿ ಮಾತಾಡೋದ್ರಿಂದ ಏನ್ ಸಿಗುತ್ತೆ ಗುರು? ಆಕ್ಚುಲಿ ಸುಧೀರ್ ಅಣ್ಣ ಹೋಗಿದ್ದು ಯಾರಿಂದ? ಇವರಿಂದ ಜೊತೆ ಇದ್ದು ಇವ್ರನ್ನ ಕೋತಿ ತಾನು ಕೆಡೋದಲ್ದೆ ಇಡೀ ವನನೆಲ್ಲ ಕೆಡಿಸ್ತಂತೆ. ಹಂಗಾಯ್ತು ಕತೆ. ಎಲ್ಲಾರನ್ನು ಗುಡ್ಡೆಗೆ ಹಾಕೊಂಡು ಗುಂಪಲ್ಲಿ ಸೇರಿಸ್ಕೊಂಡು ಎಲ್ಲರೂ ಕೊಯ್ದು ಆಚೆ ಹಾಕ್ತವ್ರೆ. ಇವ್ರು ಮಾತ್ರ ಅಲ್ಲೇ ಇದ್ದಾರೆ. ಇವ್ರು ಮಾಡೋದೆಲ್ಲ ಕರೆಕ್ಟ್ ಗುರು. ಇವ್ರಿಗೆ ಯಾರು ಬೇರೆ ಏನೇ ಮಾತಾಡಿದ್ರು ಕೂಡ ರಾಂಗೆ. ಜಾನ್ವಿ ಮಾತ್ರ ತುಂಬಾ ನೆಗೆಟಿವ್ ಗುರು. ಒಂಚೂರು ಕೂಡ ನಿಜವಾಗ್ಲೂ ಯಾಕೋ ಅವ್ರ ಬಿಹೇವಿಯರೇ ಸರಿ ಬರ್ತಾ ಇಲ್ಲ. ಅವ್ರು ಮಾತಾಡೋವೇನೇ ಸರಿ ಹೋಗ್ತಾ ಇಲ್ಲ. ಸಡನ್ ಆಗಿ ಶಿಫ್ಟ್ ಆಗ್ತಾರೆ. ಈಗ ಇಲ್ಲಿ ಸುಮ್ಮನೆ ಇರಲ್ಲ, ರೈಸ್ ಮಾಡ್ತಾನೆ ಪಾಯಿಂಟ್ ಅನ್ನ. ನೀನು ಕಾಪಿ ಪುಡಿ ಕಳ್ಳಿ ಅನ್ಬೇಕಾಗಿತ್ತು, ಅದನ್ಬೇಕಾಗಿತ್ತು, ಇದನ್ಬೇಕಾಗಿತ್ತು, ಇಷ್ಟೊಂದು ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ನೀನ್ ಯಾಕೆ ಬಿಟ್ಟೆ ಅಂತ ಅಂದ್ಬಿಟ್ಟು ರಾಶಿಕನಿಗೆ ಸ್ಟಾರ್ಟ್ ಮಾಡ್ತಾನೆ. ಆ ತರ ರಾಶಿಕಾಗಿ ಹೇಳ್ತಾ ಇದ್ರೆ ಗಿಲ್ಲಿ ವರ್ಸಸ್ ಜಾನ್ವಿ ಸ್ಟಾರ್ಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ ಉರಿಸ್ತಾರೆ ಗುರು. ಧ್ರುವಂತು ಸೇರ್ಕೊಂತಾರೆ. ಧ್ರುವಂತು ಜಾನ್ವಿ ಇಬ್ರು ಸೇರ್ಕೊಂಡು, ಅಶ್ವಿನಿ ಮೇಡಮ್ ಆಲ್ಸೋ ಇರ್ತಾರೆ, ಗಿಲ್ಲಿಗೆ ಉರಿಸ್ತಾರೆ. ಟಾಸ್ಕ್ ಸೋತೋಗಿರೋದಕ್ಕೆ, ಫ್ರಸ್ಟ್ರೇಷನ್ಗೆ ಅಲ್ವಾ, ಸೀದೋಗಿರೋ ವಾಸನೆ ಬರ್ತಾ ಇದೆ, ಉರಿತಾ ಇರೋ ವಾಸನೆ ಬರ್ತಾ ಇದೆ. ನೀನು ಚಿಕ್ಕಿ ಕಳ್ಳ ಅಲ್ವಾ? ಜನ ನೋಡಿದ್ದಾರೆ ಕಾಫಿ ಪುಡಿ ಕಳ್ಳ ಯಾರು, ಹಾಲು ಕಳ್ಳ ಯಾರು, ಎಲ್ಲ ಯಾರು. ವೀಕೆಂಡ್ ಅಲ್ಲಿ ಸುದೀಪ್ ಅಣ್ಣ ಸರಿಯಾಗಿ ಕೋಟಿಂಗು ಕೊಟ್ಟಿದ್ದಾರೆ. ಅದನ್ನೆಲ್ಲ ಎಡಿಟ್ ಅಲ್ಲಿ ಇರಿಸಿದ್ದಾರೆ ಅನ್ನೋದು ಕೂಡ ಗೊತ್ತು. ಚೆನ್ನಾಗಿ ಆಗಿದೆ ಕತೆ ಅನ್ನೋದು ಕೂಡ ಗೊತ್ತು. ಮಹಾಮಂಗಳಾರತಿ ಮಾಡಿದಾರೆ ಅಂತಾನು ಗೊತ್ತು ನಿಮ್ಗೆ. ಮತ್ತೆ ಇಲ್ಲೇನು ಇಲ್ಲ ಅನ್ನೋ ತರ ನಾನೇ ಕರೆಕ್ಟ್ ಅಂತ ಮಾತಾಡ್ತಾರಲ್ಲ, ಅದು ತಪ್ಪು. ಮಾತಾಡ್ಬೇಕು ಗುರು, ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು. ಅದು ಬಿಟ್ಬಿಟ್ಟು ನಂದೇ ಕರೆಕ್ಟ್ ಅನ್ನೋವೇನಲ್ಲಿ ಹೋಗ್ತಾರಲ್ವಾ, ಅದು ತುಂಬಾ ರಾಂಗು. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಅಶ್ವಿನಿ ಮೇಡಮ್ ಯಪ್ಪೋ ಈ ಸಿಂಪತಿ ಡ್ರಾಮಾ ಗುರು. ನಿಜವಾಗ್ಲೂ ಜಡ್ಜ್ ಬಿಡೋಣ ಅನಿಸ್ತೈತೆ. ಯಾರು ಮರಳಾಗೋರಿಲ್ಲ ಗುರು. ನಾನಂತೂ ನಂಬಲ್ಲ ಗುರು. ಲಾಸ್ಟ್ ವೀಕ್ ಅಂತೂ ಚೇಂಜ್ ಆಗಿದ್ದಾರೆ. ಇದೇ ತರ ಇರ್ಲಿ, ಆನೆಸ್ಟ್ ಆಗಿರ್ಲಿ ಅಂತ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲು ಅವ್ರ ಗೇಮ್ ನೋಡ್ಬಿಟ್ಟು. ಬಟ್ ಲಾಸ್ಟ್ ವೀಕ್ ಎಲ್ಲ ಒಂದು ಕಿಚ್ಚನ ಚಪ್ಪಾಳೆಗೋಸ್ಕರ ನಟನೆ ಮಾಡಿ ಫೇಕ್ ಆಟ ಆಡಿದ್ರು ಅಂತ ನನಗೆ ಗೊತ್ತಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬರನ್ನ ನೆಗೆಟಿವ್ ಮಾಡ್ಬೇಕಂತಂದ್ರೆ ಸಿಂಪಲ್ ಆಯುಧ ಯಾವುದು? ಕಣ್ಣೀರು ಅಷ್ಟೇ. ನನ್ನೆಲ್ಲ ಸೇರಿ ಈ ತರ ಅಂತ ಇದ್ದಾರೆ ಅಂತಂದ್ಬಿಟ್ಟು ಇವರು ಮಾತಾಡಿ ಗಿಲ್ಲಿನ ನೆಗೆಟಿವ್ ಮಾಡೋದಿಕ್ಕೆ. ಒಬ್ಬ ಕಾಮಿಡಿಯನ್ ಆಗಿದ್ದಕ್ಕೆ ಇಷ್ಟು ಮಾತಾಡ್ಬೋದಾ ಅಂತಂದ್ರೆ, ಅಲ್ಲಿಗೆ ಇವಾಗ ಕಾಮಿಡಿಯನ್ಸ್ಗೆಲ್ಲ ನೀವು ಇದು ಮಾಡ್ದಂಗೆ ತಾನೆ. ಅಲ್ಲಿಗೆ ಕಾಮಿಡಿಯನ್ ಅಂತ ಏನಕ್ಕೆ ತಗೋಬೇಕು ನೀವು? ಮನೆ ಇಲ್ದೇ ಇರೋ ಕಲಾವಿದ್ರು ತಗೊಂಡ್ರಿ, ಇವಾಗ ಕಾಮಿಡಿಯನ್ ಅನ್ನೋದು ಏನಕ್ಕೆ ತಗೋಬೇಕು? ಗಿಲ್ಲಿ ಅಂತ ತಗೋಬೇಕು.
ಹೌಸ್ ಒಳಗಡೆ ಹೋದ್ಮೇಲೆ ನೀನ್ ಕಲಾವಿದ ಕಾಮಿಡಿ ಇನ್ನೊಂದು ಮತ್ತೊಂದು ಬರಲ್ಲ. ಗಿಲ್ಲಿ ವರ್ಸಸ್ ಅಶ್ವಿನಿ, ಇಲ್ಲ ಅಶ್ವಿನಿ ವರ್ಸಸ್ XYZ ಏನಿದ್ರೆ ನಿಮ್ದು ನೀವು ಮಾತಾಡ್ಕೋಬೇಕು. ಪ್ರೊಫೆಷನಲ್ ಏನಕ್ಕೆ ತೆಗಿಬೇಕು, ಪರ್ಸನಲ್ ಅಟ್ಯಾಕ್ ಏನಕ್ಕೆ ಮಾಡ್ಬೇಕು? ಫಸ್ಟ್ ನೀವು ಕರೆಕ್ಟ್ ಆಗಿರ್ಬೇಕು. ನಾವು ಒಬ್ರಿಗೆ ರೆಸ್ಪೆಕ್ಟ್ ಕೊಟ್ರೆ ಅವರು ಇನ್ನೊಬ್ರು ರೆಸ್ಪೆಕ್ಟ್ ಕೊಡ್ತಾರೆ. ನಾವು ಮಾತಾಡೋ ವಿಧಾನ, ಬಿಹೇವಿಯರ್ ಮೇಲೆ ನಿಂತಿರುತ್ತೆ ನಾವು ಯಾವ ರೀತಿ ಇರ್ತೀವಿ ಅಂತ. ಅದು ಬಿಟ್ಬಿಟ್ಟು ಇಲ್ಲ ನಾನು ಎಲ್ಲಾರನ್ನೂ ಹೆಂಗಂದ್ರೆ ಹಂಗೆ ಮಾತಾಡ್ತೀನಿ, ನೀವು ನನಗೆ ಮಾತ್ರ ನೀವು ರೆಸ್ಪೆಕ್ಟ್ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು, ನನ್ನ ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಹೊತ್ಕೊಂಡು ಹೋಗ್ಬೇಕು ಅಂತಂದ್ರೆ ಇದ್ಯಾವನೇ ಯಾವ ಸೀಮೆನೆಯ? ಯಾರು ಹೋಗ್ತಾರೆ ಹೇಳಿ? ಈಗ ಎಕ್ಸಾಂಪಲ್ ಅಶ್ವಿನಿ ಕತೆ ಬಿಟ್ಬಿಡಿ, ಗಿಲ್ಲಿ ಕತೆ ಬಿಟ್ಬಿಡಿ, ನೋಡ್ತಾರೆ ನೀವೇ ಅನ್ಕೊಳ್ಳಿ. ನೀವು ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ, ನೀವು ಹೆಂಗಂದ್ರೆ ಹಂಗೆ ಮಾತಾಡ್ತೀರಾ ಅಂತ ಇಟ್ಕೊಳ್ಳಿ. ಎಲ್ಲ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರ? ಯೋಚನೆ ಮಾಡಿ, ಯಾರು ಕೊಡ್ತಾರೆ? ನಾವು ಕರೆಕ್ಟ್ ಆಗಿದ್ರೆ ನಾವು ಒಬ್ರಿಗೆ ರೆಸ್ಪೆಕ್ಟ್ ಕೊಟ್ರೆ ಅವರು ನಾನಿಲ್ಲಿ ಗಿಲ್ಲಿನೂ ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಗಿಲ್ಲಿನೂ ಮಾತಾಡಿದ್ದಾನೆ. ಬಟ್ ಇವರು ಅದನ್ನ ಅಶ್ವಿನಿ ಮೇಡಮ್ ಪ್ರೊಲಾಂಗ್ ಮಾಡ್ತಾರೆ. ಇದು ಎಷ್ಟು ಮಾಡ್ತಾ ಇದ್ದಾರೆ, ರಬ್ಬರ್ ಬ್ಯಾಂಡ್ ತರ ಇಳಿತಾ ಇದ್ದಾರೆ. ಗಿಲ್ಲಿನ ನೆಗೆಟಿವ್ ಮಾಡೋಣ ಅಂತ. ಪ್ರೋಮೋ ನೋಡಿದ್ರೆ ಗಿಲ್ಲಿ ನೆಗೆಟಿವ್, ಎಪಿಸೋಡ್ ನೋಡಿದ್ರೆ ಗಿಲ್ಲಿದೇನೂ ಇರಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು, ಎಷ್ಟೊಂದು ಬೇಜಾರು. ನನ್ನ ನೋಡಿದ್ರೆ ರಘುವಣ್ಣ ಮೇಲೆ ಅವ್ನು ನಾನು ಹೋಗ್ತೀನಿ ಹಂಗೆ ಬಿಗ್ ಬಾಸ್ ಹೋಗಿ ಡೋರ್ ತೆಗ್ದಾಗ ಸಡನ್ ಆಗಿ ಡೋರ್ ತೆಗ್ದು ಬಿಡ್ಬೇಕಾಗಿತ್ತು. ಬಿಗ್ ಬಾಸ್ ಹೋಗಮ್ಮ ಆಚೆ ಅಂತ ಅಂದ್ಬಿಟ್ಟು ಒಂದು ಶಾಕ್ ಕೊಡ್ಬೇಕಾಗಿತ್ತು. ಗೊತ್ತಾಗ್ಬಿಟ್ರೆ ಅವಾಗ ಹೋಗ್ತಾರ ಇಲ್ವಾ ಅಂತ ಅಂದ್ಬಿಟ್ಟು ನಾನು ಹೋಗ್ತೀನಿ ತೆಗೀರಿ ಅಂತ ಡೋರ್ ಹತ್ರ ಹೋಗಿ ಡೋರ್ ಹೊಡೆದಾಗ ಪಟ್ ಅಂತ ಓಪನ್ ಆಗ್ಬಿಡ್ಬೇಕಾಗಿತ್ತು. ಓಡ್ ಬಂದ್ಬಿಟ್ಟಿರೋರು ನಾವು ಹೌಸ್ ಒಳಗಡೆ ಇದೇನೆ ಹಿಂಗಾಗೋಯ್ತು ಅಂತ. ಸುಮ್ಮನೆ ಎಷ್ಟೊಂದು ಡ್ರಾಮಾಗಳು. ಇವತ್ತು ನೋಡಿದ್ರೆ ಏನೋ ದೊಡ್ಡ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಮಾಡ್ದಂಗೆ ನಾನು ಊಟ ತಿನ್ನಲ್ಲ ನಾನು ಈ ತರ ಇದೇನೋ ಹೇಳ್ತಾ ಇದಾರಲ್ಲ, ಮಾನಕ್ಕಿಂತ ಪ್ರಾಣ ಮುಖ್ಯ, ಅದು ಮುಖ್ಯ, ಇದು ಮುಖ್ಯ, ಮರ್ಯಾದೆ ಮುಖ್ಯ. ಏನ್ ಮಾತುಗಳು? ಈಗ ನೀವು ಎಷ್ಟು ಇದರಿಂದ ಇದ್ದೀರೋ ನೀವು ಇನ್ನೊಬ್ರಿಗೆ ಅನ್ಬೇಕಾದ್ರೆ ಅವ್ರಿಗೂ ಅದೇ ರೀತಿ ಇರುತ್ತೆ ತಾನೆ. ಅದು ಇವಾಗ ರಕ್ಷಿತಾಗ ಅಮಾವಾಸ್ಯೆ ಅಂದ್ರೆ ಗಿಲ್ಲಿಗೆ ನೀವು ಹೋಗಲ್ಲೋ ಬರಲ್ಲ ಅಂತ ಹೆಂಗ್ ಬೇಕಾದ್ರೂ ನೀವು ಏಕವಚನದಲ್ಲಿ ಕರೀತೀರಾ, ಬೇರೆ ಎಲ್ಲಾರನ್ನೂ ಕರೀತೀರ ನೀವು. ಅದು ನಿಮಗೆ ರೈಟು, ನಿಮ್ಮನ್ನ ಯಾರು ಏನು ಅನ್ನಬಾರ್ದು. ನನ್ಗೆ ಇನ್ನೊಂದು ಅನಿಸ್ತಾ ಇದೆ ಗುರು, ಇವಾಗ ಈ ಗಲಾಟೆ ಮಾಡ್ಕೊಂಡು ಊಟ ತಿಂದಿರಾ, ಸತ್ಯಾಗ್ರಹ, ಮರ್ಯಾದೆ, ರೆಸ್ಪೆಕ್ಟ್ ಅಂತಿದ್ರೆ ಅಟ್ಲೀಸ್ಟ್ ವೀಕೆಂಡ್ ಕೋಟಿಂಗ್ ಇಂದ ತಪ್ಪಿಸ್ಕೋಬಹುದು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದಾರಾ? ಇವಾಗ ನಾನು ಈ ತರ ಇದ್ದು ಬಿಟ್ರೆ ಮತ್ತೆ ಇನ್ನು ಬೈದ್ರೆ ಇನ್ನೂ ಇದಾಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ ಅಂತ ಅಂದ್ಬಿಟ್ಟು ಏನಾದ್ರು ಇದಾರೇನೋ ಅಂತ ಅನಿಸ್ತಾ ಇದೆ ನನಗೆ, ಮಾಡ್ತಾ ಇದಾರೇನೋ ಅಂತ ಅನಿಸ್ತಾ ಇದೆ. ಇಲ್ಲಿ ಬಂದು ಕ್ಲಿಯರ್ ಆಗಿ ಇನ್ಫ್ಲೂಯೆನ್ಸ್ ಆಗ್ತಾರೆ ಗುರು. ಧನು ಮತ್ತೆ ಅಭಿ ಕ್ಲಿಯರ್ ಆಗಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅವರು. ಎಷ್ಟು ಕ್ಲಿಯರ್ ಕಟ್ ಆಗಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂದ್ರೆ, ಅಭಿ ಬಿಡಿ, ಅಭಿ ಗೇಮ್ ಬಗ್ಗೆನೇ ನಾನು ಮಾತಾಡಲ್ಲ. ಧನು ಪರ್ಫೆಕ್ಟ್ ಆಗಿರ್ತಾರೆ ಅಂತದ್ರಲ್ಲಿ ಧನು ಕೂಡ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತಂದ್ರೆ ಇನ್ನೆಷ್ಟು ಇದರಲ್ಲಿ ಗೇಮ್ ಅನ್ನ ಆಡ್ತಾ ಇರ್ಬೇಕು ಅಶ್ವಿನಿ ಮೇಡಮ್ ಅಲ್ವಾ? ಅಲ್ಲಿ ಬಂದು ಹೇಳ್ತಾರೆ, ಅಟ್ಲೀಸ್ಟ್ ರಕ್ಷಿತಾ ಮಾತಾಡ್ತಾರೆ ಗುರು, ಗಿಲ್ಲಿ ಹತ್ರ ಹೋಗ್ಬಿಟ್ಟು ನೀವು ದೊಡ್ಡವ್ರಿಗೆ ಆ ತರ ಮಾತಾಡ್ಬೋದಾಗಿತ್ತು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ರಕ್ಷಿತನ್ಗಿರೋ ಮೆಚುರಿಟಿ ಇಲ್ಲ ಅಶ್ವಿನಿ ಮೇಡಮ್ಗೆ, ಅವ್ರ ಬಗ್ಗೆ ಮಾತಾಡ್ತಾರೆ ಅಶ್ವಿನಿ ಮೇಡಮ್. ಮತ್ತೆ ಎಗೈನು ಸೂಪರ್ ಅನ್ಸಿದ್ರು ರಕ್ಷಿತಾ, ನಿಜವಾಗ್ಲು ಏನ್ ಗುರು, 24 ವರ್ಷ ಹುಡುಗಿ, ಆಯಮ್ಮ ನೋಡಿದ್ರೆ ಒಂದು 40+ ಇರ್ಬೋದು ಅಂದ್ಕೊಳ್ಳಿ, ಗೊತ್ತಿಲ್ಲ ನನಗೆ. ಏಜ್ ಬಗ್ಗೆ ಮಾತಾಡಿದ್ರೆ ಮತ್ತೆ ಅದು ಗಲಾಟೆಗಳು ಶುರುವಾಗುತ್ತೆ. ಅವ್ರಿಗೆ ಮೆಚುರಿಟಿ ಇಲ್ಲ. ಎಷ್ಟು ಸ್ಮೂತ್. ಈಗ ಸಿಂಪಲ್ ಅಪ್ಪ, ಕೂತ್ಕೊಂಡಂದೇ ಒಂದು ವರ್ಡು, ನಾನು ಮಾತಾಡಲ್ಲ ನೀನು ಮಾತಾಡಬೇಡ, ಮುಗಿದೋಯ್ತಲ್ಲಿ ಕತೆ. ಇಲ್ಲ ನಾನು ಹೆಂಗ್ ಬೇಕೋ ಮಾತಾಡ್ತೀನಿ, ನೀನ್ ಮಾತ್ರ ಮಾತಾಡಬಾರ್ದು ಅಂತಂದ್ರೆ ಇದು ಯಾವ ಸೀಮೆ ನ್ಯಾಯ? ಯಾವ ಸೀಮೆ ನ್ಯಾಯ? ಶುರು ಮಾಡ್ಬೇಕು ಎಲ್ಲ ಒಂದ್ ಕಡೆಯಿಂದ, ಮನೆಯಲ್ಲಿ ಎಲ್ಲ ಒಂದ್ ಕಡೆಯಿಂದ ರಕ್ಷಿತನಿಂದ ಹಿಡಿದು ಎಲ್ಲರೂ ಶುರು ಮಾಡಿದ್ರೆ ಹೋಗೇ ಬಾರೆ ಅನ್ನೋದಕ್ಕೆ ಅವಾಗ ಗೊತ್ತಾಗುತ್ತೆ ಅವ್ರ ರೆಸ್ಪೆಕ್ಟ್ ಏನು ಅಂತ. ಫಸ್ಟ್ ನಾವು ಕೊಡ್ಬೇಕು, ತಗೋಬೇಕು. ಅದು ಬಿಟ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾತಾಡೋದು, ಇದು ಟೂ ವರಸ್ಟ್ ಅಪ್ಪ ಅಶ್ವಿನಿ ಮೇಡಮ್ ಕಡೆಯಿಂದ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸಿಂಪತಿ ಡ್ರಾಮಾ ಮಾಡಿದ್ರು ಕೂಡ ಅವರೇ ನೆಗೆಟಿವ್ ಆಗ್ತಾರೆ ಗುರು. ಜನ ಏನು ಕಿವಿಯಲ್ಲಿ ಏನು ಹೂವು ಇಟ್ಕೊಂಡಿಲ್ಲ, ಎಲ್ಲ 50 ದಿನ ನೋಡ್ಬಿಟ್ಟಿದ್ದಾರೆ ಅವ್ರ ಆಟ. ಹೊಸದಾಗಿ ನೋಡೋದು ಏನು ಇಲ್ಲ ಅಷ್ಟೇ. ಹೊಸದಾಗಿ ನೋಡೋದು ಇದೊಂದು ಸಿಂಪತಿ ಡ್ರಾಮಾ, ಕಣ್ಣೀರು ಕತೆ, ಇದನ್ನ ಕೇಳ್ಕೊಂಡು ಬೇಡ. ನೆಕ್ಸ್ಟು ಅಭಿ ಮತ್ತೆ ಇವರು ಯಾರು ಧನು ಹೋಗ್ತಾರೆ. ಧನು ಹೋಗಿ ಗಿಲ್ಲಿ ಹತ್ರ ಮಾತಾಡ್ತಾರೆ, ಆ ಉಸ್ತುವಾರಿ ನೀನು ಕರೆಕ್ಟಾಗಿ ಮಾತಾಡಿಲ್ಲ, ನೀನು ಹೆಂಗಂದ್ರೆ ಹಂಗೆ ಮಾತಾಡಿದೆ, ಫಸ್ಟ್ ಅವ್ರ ಕೈ ಹೇಳಿದ್ರು, ನಾನು ಬಕೆಟ್ ಒದ್ದೆ, ಅದೊದ್ದೆ ಇದೊದ್ದೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಗುರು ಅವ್ರು ಮಾತಾಡಿದ್ರಲ್ಲಿ ತಪ್ಪೇನಿಲ್ಲ, ಯಾಕಂತಂದ್ರೆ ಅಲ್ಲಿ ಅಣ್ಣ ಅಂದ್ಕೊಂಡಿದ್ದವ್ರು ಸಡನ್ ಆಗಿ ಆ ಥರ ಮಾತಾಡಿದ್ರೆ ಎಂಥವ್ರಿಗೂ ಫ್ರಸ್ಟ್ರೇಷನ್ ಆಗುತ್ತೆ. ಇಲ್ಲಿ ನಾನು ಇಬ್ಬರನ್ನೂ ಅಕ್ಸೆಪ್ಟ್ ಮಾಡ್ತೀನಿ. ಯಾರನ್ನ? ಅಭಿ ಮತ್ತೆ ಧನು ಇಬ್ಬರನ್ನ ಅಕ್ಸೆಪ್ಟ್ ಮಾಡ್ತೀನಿ.
ಓಕೆ, ಸೆಂಟ್ರಲ್ಲಿ ಕಾವ್ಯನು ಸ್ಟ್ಯಾಂಡ್ ತಗೊಂತಾರೆ, ಗಿಲ್ಲಿಗೋಸ್ಕರ ಮಾತಾಡ್ತಾರೆ, ಸಾಲ್ವ್ ಮಾಡ್ತಾರೆ, ಎಲ್ಲ ಆಯ್ತು. ಎಲ್ಲ ಮುಗಿದ ಮೇಲೆ ಬಂದು ಸ್ಪಂದನ ಜೊತೆ ಕೂತ್ಕೊಂಡು ಅಭಿ ಮಾತಾಡ್ತಾನೆ ನೋಡಿ ಗುರು, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅಶ್ವಿನಿ ಮೇಡಮ್ಗೋಸ್ಕರ ನಾನು ಸ್ಟ್ಯಾಂಡ್ ತಗೊಂಡು ಮಾತಾಡಿದ್ದದು. ನಮ್ಮ ತಾಯಿ ಆಗಿದ್ರೆ ನಾನು ಬಿಡ್ತಾ ಇದ್ನ, ಟಿವಿಯಲ್ಲಿ ನೋಡ್ಕೊಂಡಿದ್ದಿದ್ರೆ ಅವರು ಈ ತರ ಆಗಿದ್ದಿದ್ರೆ ಬಿಡ್ತಾ ಇದ್ನ, ಈ ತರ ಅಂದ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಭಿ ಪಕ್ಕಾ ಸೇಫ್ ಗೇಮು, ಪಕ್ಕಾ ಕಿಚ್ಚನ ಚಪ್ಪಾಳೆಗೋಸ್ಕರ ನಾನು ಸ್ಟ್ಯಾಂಡ್ ತಗೊಂಡ್ರೆ ಕೊಡ್ತಾರೆ, ಅದು ಇದು ಅದು ಕ್ಲಿಯರ್ ಕಟ್ ಆಗಿ ಸ್ಪಂದನ ಜೊತೆ ಹೇಳಬಿಟ್ಟ ನಾನು ಸ್ಟ್ಯಾಂಡ್ ತಗೊಂಡಿದ್ದೆ ಅವ್ರಿಗೆ ಅಂತ ಅಂದ್ಬಿಟ್ಟು. ಇದು ಸರಿನಾ? ಕರೆಕ್ಟ್ ಆಗಿದ್ರೆ ನೀನು ಮಾತಾಡು ಸ್ವಾಮಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಮಾತಾಡು. ಇಲ್ಲ ನೀನು ಸ್ಟ್ಯಾಂಡ್ ತಗೊಂಡವನು ಮುಂದಕ್ಕೆ ಮಾತಾಡಬಾರ್ದು. ಸ್ಟ್ಯಾಂಡ್ ತಗೊಂಡಿರೋದು ಜನಕ್ಕೆ ಗೊತ್ತಾಗ್ಬೇಕು. ನಾನು ಸ್ಟ್ಯಾಂಡ್ ತಗೊಂಡೆ ಅಂತ ಭಜನೆ ಮಾಡೋದಲ್ಲ ಕುತ್ಕೊಂಡು ಹಿಂದೆ. ನಿಜವಾಗ್ಲೂ ಇವಾಗ ಧನು ಮಾತಾಡಿದ್ರಪ್ಪ, ಧನು ಬಂದೇನಾದ್ರು ನಾನು ಸ್ಟ್ಯಾಂಡ್ ತಗೊಂಡೆ ಅಂತ ಹೇಳಿದ್ರ, ಮಾತಾಡಿದ್ರು ಬಿಟ್ಬಿಟ್ರು ಅಲ್ಲಿಗೆ. ಅಬ್ಬಿ ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಭಾರಿ ಇದ್ ಮಾಡ್ತಾ ಇದಾರಪ್ಪ. ಯಾಕೋ ಧನುಗ್ ಹೋಗ್ತಾರೆ, ಧನು ಹಿಂದೆ ಕುತ್ಕೊಂತಾರೆ, ಕಿಚ್ಚನ ಚಪ್ಪಳೆಗೋಸ್ಕರ ಲೆಟರ್ ಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ತಾರೆ. ಇದಾರೆ, ತುಂಬಾ ಇದೇನಪ್ಪ ಅಭಿ. ನಿಜವಾಗ್ಲೂ ನಾನೇನೋ ಅಂದ್ಕೊಂಡಿದ್ದೆ, ಬಿಗ್ ಬಾಸ್ ಇವಾಗ ಪುಟಾಜ್ ಸ್ಕ್ರೀನ್ ಪ್ಲೇಸ್ ಕೊಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಅಭಿ ಬಿಗ್ ಬಾಸ್ ಸ್ಕ್ರೀನ್ ಪ್ಲೇಸ್ ಕೊಡದೇ ಇರೋದು ಎಷ್ಟೋ ಅವ್ರಿಗೆ ಪ್ಲಸ್ ಏನೋ ಅಂತ. ಕೊಟ್ಟಿದ್ರೆ ಇದೇ ಆಗ್ತಾ ಇದ್ರೆ ನಾನು ನೆಗೆಟಿವ್. ಅವ್ರು ಹೊಸ ಮೆಂಬರ್ ಆಡಿಂಗ್ ಗುರು ಅಶ್ವಿನಿ ಗ್ಯಾಂಗ್ಗೆ, ಅಷ್ಟೇ ನಾನು ಹೇಳೋದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಈ ಯಾವುದು ಕ್ಯಾಪ್ಟನ್ಸಿ ಕಂಟೆಂಡರ್ನ ಒಬ್ಬರನ್ನ ಅನೌನ್ಸ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಕ್ಲಿಯರ್ ಕಟ್ ಆಗಿ ಅಭಿ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ವೀಕ್ ನಾವೇ ಅವರನ್ನ ಡಿಮೋಟಿವೇಟ್ ಮಾಡಿದ್ವಿ, ಈ ಸಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಅವ್ರಿಗೆ ಕೊಡ್ತಾರೆ. ಫೈನು ಏನಪ್ಪು ಚೆನ್ನಾಗಿ ಆಟ ಆಡಿದ್ರು. ಅದೆಲ್ಲ ಆದಮೇಲೆ ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ, ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಅಶ್ವಿನಿ ಮತ್ತೆ ಗಿಲ್ಲಿದು ಅವರಿಬ್ಬರದು ಒಂಥರ ಟಾಮ್ ಅಂಡ್ ಜೆರ್ರಿ. ಏನು ಗುರು, ನಂದೊಂದೇ ಒಂದು ಗುರು ಬೇಜಾರು, ಗಿಲ್ಲಿಗೆ ಏನು ಬಟ್ಟೆ ಇಲ್ವಾ ಗುರು? ಪದೇ ಪದೇ ಏನು ಕನ್ಸ್ಕೋಬೇಕು ಗುರು? ವಾರ ವಾರ ಪೇಮೆಂಟ್ ಕೊಡಲ್ವಾ ಗುರು? ಬಿಗ್ ಬಾಸು ಸಂಪಾದನೆ ಮಾಡಿಲ್ವಾ ಗುರು? ಬಟ್ಟೆ ಹಾಕ್ಕೊಳಕ್ಕೇನು ಗುರು? ಅವ್ರದ್ದು ಕೇಳ್ಕೊಂಡು ಯಾಕೆ ತಗೊಂಡು ಅವ್ರದ್ದು ಒಗೆಯೋಕ್ಕಾಗದೆ ಎತ್ತಿ ಅಲ್ಲಿ ಇಲ್ಲಿ ಬಿಸಾಡಿ ಯಾಕೆ ಅನ್ಸ್ಕೊಬೇಕು? ಯಾಕೆ ಅನ್ಸ್ಕೋಬೇಕು? ಗಿಲ್ಲಿ ಬ್ಲಂಡರ್ ಗಿಲ್ಲಿ, ನಿಜವಾಗ್ಲು ಬೇಕಾಗೇ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಸ್ವಾಮಿ ಅವ್ರ PR ಟೀಮ್ ಯಾರಾದ್ರೂ ಇದ್ರೆ, ಇಲ್ಲ ಅವ್ರ ಡಿಸೈನರ್ ಯಾರಾದ್ರೂ ಇದ್ರೆ ದಯವಿಟ್ಟು ಆ ಬಟ್ಟೆ ಕಳಿಸ್ಕೊಡಿ ಸ್ವಾಮಿ. ಯಾಕೆ ಈ ತರ ಇದು ಮಾಡ್ತಾ ಇದ್ದೀರಾ? ಸುಮ್ಮನೆ ಇಲ್ದೇ ಇರೋದಕ್ಕೆಲ್ಲ ನೆಗೆಟಿವ್ ಆಗ್ತಾ ಇದ್ದಾರೆ. ಅವ್ರ 70 ಮಾತು ಅಂತ ಇದ್ದಾರೆ. ಮನೆ ನೋಡಿದ್ರೆ ಧ್ರುವಂತ್ ಮಾತಾಡ್ದ, ಅಶ್ವಿನಿ ಮೇಡಮ್ ಮಾತಾಡಿದ್ರು, ತುಂಬಾ ಒಂಥರ ಬೇಜಾರು. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಗಿಲ್ಲಿ ಮತ್ತೆ ಜಾನು ಅವ್ರಿಬ್ರದ್ದು ಒಳಗಡೆ ಫೈಟ್ ಸ್ಟಾರ್ಟ್. ಏನು ಬ್ಲೂ ಡ್ರೆಸ್ ಹಾಕಿದ್ಯಾ, ಕಪ್ಪು ಡ್ರೆಸ್ ಹಾಕಿದ್ಯಾ, ವೈಟ್ ಡ್ರೆಸ್ ಹಾಕಿದ್ಯಾ, ಜಾನು ನಿನ್ನ ಏಜ್ ಎಷ್ಟು? ಗುರು ಯಾರೇ ಆಗ್ಲಿ ಲೇಡೀಸ್ಗೆ ಹೋಗ್ಬಿಟ್ಟು ಆ ತರ ನಿನ್ನ ಏಜ್ ಎಷ್ಟು, ಹಂಗಿದ್ಯಾ ಹಿಂಗಿದ್ಯಾ, ನಿನ್ ಮುದುಕಿ ತರ ಇದೆಯಾ ಅಂತಂದ್ರೆ ಕೋಪ ಬರುತ್ತೆ ಗುರು. ಎಂತವ್ರಿಗಾದ್ರೂ ಕೋಪ ಬರುತ್ತೆ. ಕೆಲವೊಂದು ಟೈಮಲ್ಲಿ ಕೆಲವೊಂದು ವಿಚಾರಗಳು ಗಿಲ್ಲಿ ಭಾರಿ ಅತಿ ಮಾಡ್ತಾ ಇದ್ದಾನೆ ಗುರು. ಅತಿ ಅಂದ್ರೆ ಅತಿ ಮಾಡ್ತಾ ಇದ್ದಾನೆ, ತುಂಬಾ ಅತಿ ಮಾಡ್ತಾ ಇದ್ದಾನೆ. ಕಡಿಮೆ ಮಾಡ್ಕೋಬೇಕು. ಎಲ್ಲ ಟೈಮು ನಾನೇ ರೈಟ್ ಅಂತ ಹೇಳೋದು ಗಿಲ್ಲಿದು ಮುಟ್ಟಾಳ್ತಾನ. ತಪ್ಪು ಮಾಡ್ಕೋಬೇಕು, ಕಡಿಮೆ ಮಾಡ್ಕೋಬೇಕು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ 2ನೇ ಟಾಸ್ಕ್ ಕೊಡ್ತಾರೆ, ಗೆಲುವಿನ ಏರುಪೇರು. ಗುರು ಟಾಸ್ಕು ಸಿಂಪಲ್ ಟಾಸ್ಕ್ ಗುರು, ಸಿಂಪಲ್ ಟಾಸ್ಕು. ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ಬೇಕಷ್ಟೇ. ಇಬ್ರು ಹುಡುಗಿರು ಇರ್ತಾರೆ, ಇಬ್ರು ಹುಡುಗಿರು ಆ ಕಡೆ ಒಂದು 6 ಹಲಿಗೆಗಳು ಇಟ್ಟಿರ್ತಾರೆ. ಆ ಹಲಿಗೆಗಳನ್ನ ಈ ಕಡೆ ಒಬ್ರು ಆ ಕಡೆ ಒಬ್ರು ಪುಷ್ ಮಾಡ್ಕೊಂಡು ಇಟ್ಕೊಂಡು ಎತ್ಕೊಂಡು ಬರಬೇಕು. ಸೆಂಟ್ರಲ್ಲಿ ಹಗ್ಗಗಳೆಲ್ಲ ಕಟ್ಟಿರ್ತಾರೆ, ಅದನ್ನ ದಾಟ್ಕೊಂಡು ಬರಬೇಕು. ಎಲ್ಲ ಬಂದಿದ್ದಾದ್ಮೇಲೆ ಏರೋಪ್ಲೇನ್ ತರ ಒಂದು ಉಡ್ಡದು ಇಟ್ಟಿರ್ತಾರೆ, ಅದ್ರಲ್ಲಿ ಮೇಲೆ ಫೋಟೋ ಇರುತ್ತೆ. ಇವು ತಂದಿರೋದನ್ನ 6 ಅದರೊಳಗಡೆ ಇಟ್ಟು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಆ ಫೋಟೋನ ತಳ್ಳಬೇಕು, ಕೆಳಗಡೆ ಬೀಳಿಸ್ಬೇಕು. ಯಾರು ಬೀಳಿಸಿದ್ರೆ ಅವ್ರು ಔಟ್, ಯಾರ್ದಿರುತ್ತೋ ಅವರು ವಿನ್. ಗುರು ಈ ಟಾಸ್ಕಲ್ಲಿ ಅಶ್ವಿನಿ ಟೀಮ್ ಕಡೆಯಿಂದ ರಿಷಾ ಮತ್ತೆ ಜಾನು ಧ್ರುವಂತ ಆಡ್ತಾರೆ. ಅದ್ರ ಜೊತೆಗೆ ಈ ಕಡೆ ಗಿಲ್ಲಿ ಟೀಮ್ ಅಂತ ಬಂದಾಗ ಕಾವ್ಯ, ರಾಶಿಕಾ, ಸೂರಜ್ ಆಡ್ತಾರೆ. ಇಲ್ಲಿ ಗಿಲ್ಲಿ ಗುರು ಕೆಲವೊಂದು ವಿಚಾರ ನನಗೆ ಇಷ್ಟ ಆಗ್ಲಿಲ್ಲ ಗುರು. ಯಾರೇ ಒಬ್ರ ಹತ್ರ ಟೀಮ್ಗೋಸ್ಕರ ಮಾತಾಡ್ಬೇಕಾದ್ರೆ ಒಂಥರ ಕೇವಲವಾಗಿ ಮಾತಾಡ್ತಾನೆ. ರಿಷಾ ಒಳ್ಳೆ ಟಾಸ್ಕ್ ಆಡ್ತಾಳೆ ಗುರು. ಆ ರಿಷಾಗೆ ಕ್ಲಿಯರ್ ಕಟ್ ಆಗಿ ಒಂದು ಇದು ಮಾಡ್ಕೊಂಡು ಕಾವ್ಯನಿಗೋಸ್ಕರ ಸ್ಪಂದನ್ಗೋಸ್ಕರ ಟಾಸ್ಕ್ ಗೆಲ್ಲೋ ಇದನ್ನ ಬಿಟ್ಬಿಟ್ಟು ಬೇಕಾಗಿರೋ ಬಾಂಡಿಂಗ್ಗಳಿಗೆ ಹೋಗ್ತಾ ಇದ್ದಾನೆ ಗಿಲ್ಲಿ ಅಂತ ಅನಿಸ್ತಾ ಇದೆ. ಕರೆಕ್ಟಾಗಿ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇಲ್ಲ. ನಿಜ, ಈಗ
ರಿಷಾ ಮತ್ತೆ ರಾಶಿಕಾ ಇಬ್ರು ಟಾಸ್ಕ್ ಆಡಿದ್ರೆ ಅವ್ರ ಸ್ಪಂದನ ಕರ್ಕೋಬೇಕಾಗಿತ್ತು, ಇಲ್ಲ ಬೇರೆ ಇನ್ಯಾರಾದ್ರೂ ರಕ್ಷಿತನ್ ಕರ್ಕೋಬೇಕಾಗಿತ್ತು ಜಾನ್ವಿ ಜೊತೆ. ಕಷ್ಟ ಆಗಿರೋದಾಗ ಟಾಸ್ಕ್ ಸ್ವಲ್ಪ ಸ್ಟ್ರಾಟಜಿ ಅನ್ನೋದೇ ಇಲ್ಲ ಗಿಲ್ಲಿಗೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ, ಆ ತರ ಎಲ್ಲ ಬಿಹೇವ್ ಮಾಡ್ತಾ ಇದ್ರೆ ಗಿಲ್ಲಿ. ನೆಕ್ಸ್ಟ್ ಈ ಕಡೆ ಧ್ರುವಂತ್ ಅಂತ ಬಂದಾಗ, ಧ್ರುವಂತ್ ಬಗ್ಗೆ ಸುಮಾರು ನೆಗೆಟಿವ್ ಹೇಳಿದೀನಿ ಗುರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಟಾಸ್ಕ್ ಅಲ್ಲಿ ಮಾತ್ರ ಒಪ್ಕೊಂಡೆ ಗುರು. ಚೆನ್ನಾಗಿ ಆಡ್ದ ಅಂತಾನೆ ಹೇಳ್ಬೇಕು ಗುರು. ಯಾರೇ ಆದ್ರೂ ಕೂಡ ಚೆನ್ನಾಗಿ ಆಡ್ದ ಅಂತ. ಅವನಿಗೋಸ್ಕರ ಸ್ಟ್ಯಾಂಡ್ ತಗೊಂಡ, ಅವನಿಗೋಸ್ಕರ ಆರ್ಗ್ಯುಮೆಂಟ್ ಮಾಡ್ದ, ಜಗಳ ಮಾಡ್ದ, ಹೋಗಿ ಕೊನೆಗೆ ಆಪೋಸಿಟ್ ಟೀಮಲ್ಲಿ ಕೂಡ ಕೂತ್ಬಿಟ್ಟ. ಇದಕ್ಕೆ ಅಶ್ವಿನಿ ಮೇಡಮ್ ಅವರು ಏನ್ ಸುತ್ತರಾಮ್ ಇಷ್ಟ ಇರ್ಲಿಲ್ಲ ಕೊಡೋದಿಕ್ಕೆ. ವಾಟ್ ಎ ಕಮ್ ಬ್ಯಾಕ್ ಗುರು, ನಿಜವಾಗ್ಲು ವಾಟ್ ಎ ಕಮ್ ಬ್ಯಾಕ್ ಧ್ರುವಂತು. ಅಷ್ಟು ಇದ್ರಲ್ಲೂ ಯಾರು ಪ್ಲಸ್ ಅಶ್ವಿನಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತದ್ರಲ್ಲಿ ಬಂದು ಆ ಟಾಸ್ಕ್ ಆಡ್ತಾರೆ ಗುರು. ನಿಜವಾಗ್ಲು ಸಖತ್ತಾಗಿ ಇದು ಮಾಡ್ತಾರೆ. ಎಫರ್ಟ್ಸ್ ಮಾತ್ರ ರಾಶಿಕಾ ಮತ್ತೆ ಕಾವ್ಯ ಇಬ್ರು ಕೂಡ ಟೂ ಗುಡ್ ಎಫರ್ಟ್ಸ್ ಗುರು. ಸಖತ್ತಾಗಿ ಫಾಸ್ಟ್ ಆಗಿ ಸಕ್ಕದಾಗಿ ಆಗ್ತಾರೆ. ಅದಾದ್ಮೇಲೆ ಕಮ್ಬ್ಯಾಕ್ ಆಗಿದ್ದು ಜಾನ್ವಿ ಮತ್ತೆ ರಿಷಾ ಸಕ್ಕದಾಗಿ ಆಡ್ತಾರೆ. ಸೂರಜ್ ಎಫರ್ಟ್ಸ್ ಚೆನ್ನಾಗಿ ಆಗ್ತಾರೆ. ಬಟ್ ಸೂರಜ್ ಇಲ್ಲ ಗುರು, ಯಾಕೋ ಟಾಸ್ಕ್ ಸೋತಾಗಿದ್ದಾರೆ ಗುರು, ನಗೀತಾ ಇದ್ದಾನೆ ಸೂರಜ್. ನನ್ಗೊಂಥರ ಬೇಜಾರಾಗಿ ಹೋಗ್ಬಿಡ್ತು. ಎಲ್ಲೋ ಮೈಂಡಲ್ಲಿ ಇಟ್ಕೊಂಡು ಏನಾದ್ರು ಗೇಮ್ ಆಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ನನಗೆ, ಬೇಕಾಗೆ ಸೋಲ್ಸ್ಬೇಕು ಅಂತ. ನಿಜವಾಗ್ಲು ಆರಾಮಾಗಿ ಇನ್ನು ರಘುವಣ್ಣ ಕಳ್ಸಿದ್ರಲ್ಲಿ ಹೈಟ್ ಕೂಡ ಅಡ್ವಾಂಟೇಜ್ ಆಗಿರೋದು ಗುರು. ಸಕ್ಕದಾಗ ಆಟ ಆಡ್ಬೋದಾಗಿತ್ತು ರಘುವಣ್ಣ. ಏನೋ ಮಸ್ಲತ್ ಮಾಡ್ತಾ ಇದ್ದಾನೆ ಗುರು. ನಿಜವಾಗ್ಲು ನೋಡ್ತಾ ಇದ್ದಾರೆ, ನಗೀತಾ ಇದ್ದಾನೆ. 4 ಹಾಕಿದ್ದಾರೆ, ಆಮೇಲೆ 2 ಹಾಕಕ್ಕಾಗ್ಲಿಲ್ಲ. ಆಮೇಲೆ ಧ್ರುವಂತ ಅಷ್ಟು ಸ್ಪೀಡ್ ಆಗಿ ಹೋಗಿ ಜೈ ಮಹಾಕಾಳ್, ಏನ್ ಗುರು ಎಲ್ಲ ಒಂದ್ ಕಡೆಯಿಂದ ಜೈ ಮಹಾಕಾಳ್ ಜೈ ಮಹಾಕಾಳ್. ಒಳ್ಳೆ ಸಕ್ಕದಾಗಿತ್ತು ಗುರು ಟಾಸ್ಕ್ ಮಾತ್ರ. ಧ್ರುವಂತು ಸಕ್ಕದಾಗ ಆಟ ಆಡ್ದ ಗುರು. ಕೊನೆಗೆ ಅಶ್ವಿನಿ ಟೀಮ್ ಗೆಲ್ಲುತ್ತೆ, ಗಿಲ್ಲಿ ಟೀಮ್ ಸೋಲುತ್ತೆ. ಸೋತಿದ್ದೆ ತಡ ಗುರು. ಸ್ಟಾರ್ಟ್ ಅಲ್ಲಿಂದ ಈ ಕಡೆ ಅಶ್ವಿನಿ ಮೇಡಮ್ ಬಂದು ಗೆದ್ದಿದೆ ಅಂತ ಅನೌನ್ಸ್ ಮಾಡ್ತಾರೆ, ಗಿಲ್ಲಿ ಅನೌನ್ಸ್ಮೆಂಟ್ ಮಾಡಕ್ ಹೋಗ್ತಾರೆ. ಈ ಅಮ್ಮ ಸೆಂಟ್ರಲ್ಲಿ ಹಿಂಗೆ ಅಂತಾರೆ, ಅಷ್ಟೇ ಮುಗೀತು ಅಲ್ಲಿಗೆ. ನಾನು ಈ ಗಿಲ್ಲಿ ನಾನು ಅನೌನ್ಸ್ ಮಾಡಲ್ಲ ಅಂತ ಕೂತ್ಕೊಂತಾನೆ. ಅದು ಫಸ್ಟ್ ಮಿಸ್ಟೇಕ್ ಗಿಲ್ಲಿದು. ಉಸ್ತುವಾರಿ ಆದಾಗ ಏನಿದೆ ಅದನ್ನು ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಹೋಗ್ತಾ ಇರಬೇಕು. ನಾನು ಅನೌನ್ಸ್ಮೆಂಟ್ ಮಾಡಲ್ಲ, ಬಂದು ನಾನು ಕೇಳ್ಕೊಳ್ರಿ, ಬೇಡ ಇವೆಲ್ಲ ಏನಕ್ಕೆ ಬೇಕು. ಅವರೆಲ್ಲ ತೆಗೆದ್ರು ಗುರು. ಒಂದು ಕಡೆಯಿಂದ ಚೆನ್ನಾಗಿ ಪ್ರವೋಕ್ ಚೆನ್ನಾಗಿ ಪ್ರವೋಕ್ ಮಾಡಿದ್ರು. ಬೇಕಾಗಿತ್ತ ಗಿಲ್ಲಿಗೆ? ಸ್ವಯಂ ಘೋಷಿತ ವಿನ್ನರ್ ಗಿಲ್ಲಿನೇ ಇರ್ಬೋದು. ಬಟ್ ಆದ್ರೆ ಕೆಲವೊಂದು ತಿದ್ದುಕೋಬೇಕು ಗುರು, ತಿದ್ದುಕೋಬೇಕು, ಖಂಡಿತ ತಿದ್ಕೊಳ್ಳೇಬೇಕು. ಎಲ್ಲ ಒಂದ್ ಕಡೆಯಿಂದ ಅಶ್ವಿನಿಗಾದ್ರೆ ಈಗೋ, ನಾನು ಕೇಳಲ್ಲ, ಯಾಕೆ ಕೇಳಬೇಕು? ಇಷ್ಟೊಂದು ಇದಲ್ಲ ಗುರು. ಈ ವೀಕೆಂಡ್ ಏನಾದ್ರು ಅಶ್ವಿನಿ ಮೇಡಮ್ಗೆ ಕ್ಲಾಸ್ ತಗೊಂಡಿಲ್ಲ ಅಂತಂದ್ರೆ ದಟ್ಸ್ ಅ ಬಿಗ್ ಬ್ಲೆಂಡರ್. ಬಿಗ್ ಬ್ಲೆಂಡರ್. ನನಗೆ ಹೋಪ್ ಇಲ್ಲ, ಬಿಗ್ ಬಾಸ್ ಟೀಮ್ ಮೇಲೆ ಹೋಪ್ ಇಲ್ಲ. ಅಯ್ಯಮ್ಮ ಈಗಲೇ ಡ್ರಾಮಾ ಶುರು ಮಾಡಿದಾಳೆ, ಊಟ ಬಿಟ್ಟು ನೀರು ಬಿಟ್ಟು. ಆಮೇಲೆ ಇನ್ನೇನು ಮಾಡ್ತಾಳೋ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ, TRP ಬೇಕು ಅಂತ. ಯಾಕೆ ಸುಮ್ಮನೆ ಕಲ್ಲಾಕಿ ಎಗರಿಸ್ಬೇಕು ಅಂತ. ಸೆಂಟ್ರಲ್ಲಿ ರಘುವಣ್ಣ ಬರ್ತಾರೆ. ರಘುವಣ್ಣ ಬಂದ್ಬಿಟ್ಟು ಅವ್ರು ಮಾತಾಡ್ತಾರೆ. ಎಷ್ಟು ಮಾತಾಡ್ತಾರೆ ಗೊತ್ತಾ ಪಾಪ ರಘುವಣ್ಣ. ಕ್ಯಾಪ್ಟನ್ ಆಗಿ ಹೇಳ್ತಾ ಇದ್ದೀನಿ ಹೋಗಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅನೌನ್ಸ್ಮೆಂಟ್ ಮಾಡಕ್ ರೆಡಿ ಇಲ್ಲ. ಬಿಗ್ ಬಾಸ್ ಉಗಿತಾರೆ ಕ್ಯಾಕರ್ಸಿ, ಅನೌನ್ಸ್ಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು. ಆಮೇಲೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಷ್ಟು ಬೇಕಾಗಿತ್ತಾ? ಗಿಲ್ಲಿಗಿದ್ದು ಸೂಟ್ ಆಗಿಲ್ಲ ಗುರು. ತುಂಬಾ ಒಂಥರ ಬೇಜಾರಾಯ್ತು ಗಿಲ್ಲಿನ ಬಿಹೇವಿಯರ್. ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಬಿಸಾಕ್ಬೇಕಾಗಿತ್ತು ಆ ಕಡೆ. ಸೋತಿದೀವಿ ಅಷ್ಟೇ, ಗೆದ್ದಿದೀವಿ, ನಿನ್ನ ಉಸ್ತುವಾರಿ ನೀನು ನೋಡ್ಕೋ. ಕೊನೆಗೆ ಬಿಗ್ ಬಾಸು ಅನೌನ್ಸ್ಮೆಂಟ್ ಕೇಳ್ತಾರೆ, ಯಾರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತೀರಾ ಏನು ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿ ಅಂತ ಹೇಳಿದಾಗ ಧ್ರುವಂತ್ಗೆ ಇದು ಮಾಡ್ತಾರೆ. ಧ್ರುವಂತ್ ಎಫರ್ಟ್ಸ್ ಚೆನ್ನಾಗಿ ಹಾಕಿದ್ರು, ಟೂ ಗುಡ್ ಅಂತ ಅನ್ನಿಸ್ತು. ನೆಕ್ಸ್ಟು ಅದಾದ್ಮೇಲೆ ಈ ಕಾವ್ಯ ಮತ್ತೆ ಗಿಲ್ಲಿ ಅವ್ರದ್ದು ಮುಗಿಯದ ಒಂದು ಪಯಣ ಅಂತ ಅನ್ನಿಸ್ತಾ ಇದೆ ಗುರು. ಕಾವ್ಯ ಕೆಲವೊಂದು ಟೈಮಲ್ಲಿ ಒಳ್ಳೆ ಸಜೆಷನ್ಸ್ ಕೊಡ್ತಾಳೆ, ನಾನು ಇಲ್ಲ ಅಂತ ಹೇಳಿಲ್ಲ. ಉಸ್ತುವಾರಿಯಲ್ಲಿ ಮಿಸ್ಟೇಕ್ ಮಾಡಿದೆ ಅಂತಲೇ ಹೇಳಿದ್ರು. ಬಟ್ ಕೆಲವೊಂದು ಸಲ ತುಂಬ ಇರಿಟೇಷನ್ ಆಗ್ತಾ ಇದೆ ಗುರು. ಕಾವ್ಯನಿಂದ ಗಿಲ್ಲಿ ಗೇಮ್ ಕೂಡ ಹಾಳಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ತುಂಬ ಒಂಥರ ಹೆಂಗೆ ಅಂತಂದರೆ, ಈ ಗೇಮಲ್ಲಿ ಸೋತಿರೋದಕ್ಕೆ ಬಂದು ಈ ಕಾವ್ಯ ಗಿಲ್ಲಿ ಮೇಲೆ ಫ್ರಸ್ಟ್ರೇಷನ್ ತೋರಿಸೋ ಥರ ಇದೆ. ಒಂಥರ ಅಸಹ್ಯ ಮಾಡ್ಕೊಳ್ಳೋ ಥರ ಪೇಸಿಡ್ತಾ ಇದ್ದಾರೆ ಕಾವ್ಯ. ನನಗನ್ಸಿದ್ದು ನಾನು ಹೇಳ್ಬಿಡ್ತಾ ಇದ್ದೀನಿ ಗುರು, ಆನೆಸ್ಟ್ ಆಗಿ.
ಆ ಫೇಸ್ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ಗಿಲ್ಲಿ ಎಗೇನ್ ಕಾವು 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 ಸಾರಿ ಕಾವು ಹಂಗೆ ಕಾವು ಹಿಂಗೆ ಕಾವು ಅಂದ್ಕೊಂಡು ಹಿಂದೆ ಎಗೇನ್. ಇದು ಏನಾದರೂ ಒಂದು ಸಾರ್ಟ್ ಔಟ್ ಮಾಡ್ಕೋಬೇಕು ಗುರು. ಇಲ್ಲ ಅಂತಂದ್ರೆ ಇಬ್ಬರು ಗೇಮ್ಗೂ ಎಫೆಕ್ಟು. ಇಲ್ಲ ಅವ್ರ ಪಾಡ್ಗೆ ಅವ್ರಾದ್ರೂ ಆಡಬೇಕು, ಇವ್ರ ಪಾಡ್ಗೆ ಇವ್ರಾದ್ರೂ ಆಡಬೇಕು. ಇಲ್ಲ ಇಬ್ಬರು ಕರೆಕ್ಟಾಗಿರ್ತೀರಾ, ಒಂಥರ ಇರಿ. ಅದು ಬಿಟ್ಬಿಟ್ಟು ನಾನಿಲ್ಲ ಇದೇ ಥರ ನೀನು ಇದೇ ಥರ ಅಂತಂದರೆ ತುಂಬ ಬೇಜಾರಾಗೋದಪ್ಪ, ನಿಜವಾಗ್ಲೂ ವರಸ್ಟ್ ಅನಿಸುತ್ತೆ. ಓವರ್ ಆಲ್ ಎಪಿಸೋಡ್ ನೋಡಿದಾಗ ಪರವಾಗಿಲ್ಲ ಗುರು, ಸಖತ್ತಾಗಿತ್ತು, ಫುಲ್ ಮಸಾಲ ಆಗಿತ್ತು ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.